ಸೋಷಿಯಲ್ ಮೀಡಿಯಾ ಆಗಲಿ ಒಳ್ಳೇದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ. ಇದು ನಾನು ಅಷ್ಟು ಫೇಮಸ್ ಆಗಬೇಕು, ಹಿಂಗೆ ಮಾಡಬೇಕು ಅಂದ್ಬಿಟ್ಟು ನ್ಯೂಡ್ ಪಿಕ್ಸ್ ಆಗಲಿ ಇಲ್ಲ ಅಂತಂದರೆ ಎಲ್ಲರೂ ನನ್ನನ್ನು ಕನ್ನಡದ ಪ್ರಾನ್ ಸ್ಟಾರ್ ಅನ್ಕೋಬಿಡ್ತಾರೆ ನಾನು ಮಾಡೋ ವೀಡಿಯೋಗೆ. ಆ ಥರ ಏನಾದರೂ ವೀಡಿಯೋಸ್ ಮಾಡಿದ್ದೀರಾ, ಸಪ್ರೇಟಾಗಿ ಏನಾದರೂ ಕಳಿಸ್ತೀರಾ ಹಂಗೆ ಅಂತ ಕೇಳಿರೋದು ಉಂಟು. 5 ನಿಮಿಷದ ಸುಖಕ್ಕೋಸ್ಕರ 50 ವರ್ಷದ ಸುಖನ ಕಳ್ಕೊತಾರೆ ಅಂತಾರಲ್ಲ, ಮಾಡ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಲವ್ ಫೇಲ್ಯೂರ್ ಆದಾಗ ಫುಲ್ ನಾನು ಡ್ರಿಂಕ್ಸ್ ಮಾಡೋದು ಕಲ್ತಿದ್ದೆ. ಇಲ್ಲ ನಾವು ತುಂಬಾ ಬೇಜಾರಲ್ಲಿದ್ವಿ, ನಿಮ್ ವಿಡಿಯೋಸ್ ನೋಡಿದ ತಕ್ಷಣ ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೊಂದ್ ಜನ ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಒಮ್ಮೆಗಲ್ ತಿರ್ಗಾ ರೀಓಪನ್ ಆಗಿದೆ. ಅದಾದ್ಮೇಲೆ ನಾನು ಯೂಸ್ ಮಾಡ್ತಿರೋದು ಯಾವ್ದು ಅಂತಂದ್ರೆ ಒಮ್ಮೆ ಟಿವಿ ಮೀನಿಂಗ್ ಜಾನು. ನಂದು ಸ್ಟಾರ್ಟಿಂಗ್ ಏನೇ 10 ಮಿಲಿಯನ್ ವ್ಯೂಸ್ ಆಗಿತ್ತು. ಆ ವ್ಯೂಸ್ ಆದಾಗ ಒಂದಷ್ಟು ಜನ ಗೊತ್ತಿರೋರೆ ಏನ್ ಮಾಡ್ಬಿಟ್ಟು ರಿಪೋರ್ಟ್ ಮಾಡ್ಬಿಟ್ಟು ಇವಾಗ ಇದ್ದಿತ್ತು ಅಂತಿದ್ರೆ ನನ್ನ ಅಕೌಂಟ್ಗೆ ಒಂದು 5-6 ಲಕ್ಷ ಇದ್ದಿರೋದು. ದುಶ್ಮನ್ ಕಹಾನಿ ಅಂದ್ರೆ ಬಗಲ್ ಮೇಲೆ ಇದಾರೆ ಅಂತಾರಲ್ಲ, ಹಂಗೆ ಕೂತಿರೋ ಟೈಮಲ್ಲಿ ಫುಲ್ 3 ಗಂಟೆಗೆ ಅಲ್ಲಿ ಇದ್ದಿದ್ ಫೋರ್ಕ್ ನ ತಗೊಂಡು ಕುತ್ಕೇರಿ ಇಡ್ತಾರೆ. ಕಚಡ ತರಾನೇ ನೋಡ್ಬೇಕು, ಅದನ್ನ ಎತ್ಬಿಟ್ಟು ನಾವು ತಲೆಗೆ ಹಾಕೊಂಡ್ರೆ ಸೀರಿಯಸ್ ಆಗಿ ಪ್ರಾಬ್ಲಮ್ ಆಗುತ್ತೆ. ತನು ಗೌಡ ಅಂತ SMR ಗೇಮಿಂಗ್ ಅವರು ಆಗ್ತಾ ಇದಾರೆ, ಅದ್ ಕಳ್ಸಿದೀನಿ ಇದ್ ಕಳ್ಸಿದೀನಿ ಅಂತ.